ಅಂತ ಟ್ರೈ ಮಾಡಿದೆ. ಒಂದ್ಸಲ ತೊಗೊಂಡು ಟ್ರೈ ಮಾಡಿದೆ, ಆಮೇಲೆ ಸ್ಟಾಪ್ ಮಾಡಿಬಿಟ್ಟೆ. ಆಮೇಲೆ ಅಮ್ಮ ಯಾಕೆ ಸ್ಟಾಪ್ ಮಾಡಿದೆ ಅಂತ ಕೇಳಿದ್ರು. ಇಲ್ಲ ನನಗೆ ಯಾಕೋ ಟೇಸ್ಟ್ ಅನಿಸಿಲ್ಲ ಅಂತ ಅಂದೆ. 100% ನಮ್ಮ ಅಮ್ಮನ್ನ ಹೆಂಗೆ ನಂಬ್ತೀವೋ ಹಂಗೆ ನಂಬ್ತೀವಿ. ಅಯ್ಯೋ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಪ್ರೆಗ್ನೆಂಟ್ ಆದಾಗ ನಮ್ಮ ಅಮ್ಮನಿಗಿಂತ ಮುಂಚೆ ನಾನು ಫಸ್ಟ್ ರಿವೀಲ್ ಮಾಡೋದು ಹಸ್ಬೆಂಡ್ ಬಿಟ್ರೆ ಇವರಿಗೇನೆ. ಹೌದು ಹೌದು, ರಾಯ್ ಇದ್ದಾರೆ, ಇಲ್ಲಿಂದ ನಮಗೆ ಮುಂದೆ ಸಕ್ಸಸ್ ಸಿಗ್ಬೋದು ಅಂತ ಅನ್ಕೊಂಡು ಇದು ತಗೊಂಡು ಆಕ್ಚುಲಿ ನಾನು 5 kg ವೆಯ್ಟ್ ಲಾಸ್ ಕೂಡ ಆಗಿದ್ದೀನಿ. ಪಿಸಿಒಡಿ ನಾರ್ಮಲ್ ಆಯಿತು, ಸ್ಕಿನ್ ಚೆನ್ನಾಗಾಯಿತು. ಅವರಿಗೆಲ್ಲ ಮೆನೋಪಾಸಿಂದೆಲ್ಲ ಇಶ್ಯೂಸ್ ಎಲ್ಲ ಇತ್ತು, ಅಂದರೆ ನೀ ಪೇನ್ಸ್ ಅದೆಲ್ಲ ಚೆನ್ನಾಗಾಗಿದೆ. ವಿ ಆರ್ ಆಲ್ ಹೆಲ್ದಿ. ಹಾಯ್ ಎಲ್ರಿಗೂ ನಮಸ್ಕಾರ. ಇಷ್ಟು ದಿನ ವಿಡಿಯೋ ಹಾಕಿರೋದ್ರಲ್ಲಿ ಒಂದಿಷ್ಟು ಜನಕ್ಕೆ ಕನ್ಫ್ಯೂಷನ್ ಇದೆ. ಏನು ಇವೆಂಟ್ ಇದು, ಇಷ್ಟು ಜನ ಯಾಕೆ ಬಂದಿದ್ದಾರೆ ಅನ್ನೋದು ಒಂದಿಷ್ಟು ಕನ್ಫ್ಯೂಷನ್. ಬಿಕಾಸ್ ಕೆಲವರು ಕಮೆಂಟ್ ಕೂಡ ಹಾಕಿದ್ರಿ ಯಾವುದೋ ಅವಾರ್ಡ್ ಫಂಕ್ಷನ್ ಅಂತ. ಯಾವುದೇ ಅವಾರ್ಡ್ ಫಂಕ್ಷನ್ ಅಲ್ಲ ಇದು. ಸೊ ನಾವೇ ಮಾಡಿರುವಂತಹ ಈವೆಂಟ್, ಐ ಮೀನ್ ನಾವು ಅರೇಂಜ್ ಮಾಡಿರುವಂತಹ ಈವೆಂಟ್. ಏನು ಈವೆಂಟ್ ಅಪ್ಪ ಅಂತಂದರೆ, ನಿಮ್ಗೆ ಕೆಲವ್ರಿಗೆ ಗೊತ್ತಿರೋ ಹಾಗೆ, ಐ ಮೀನ್ ನಮ್ಮ ಸಬ್ಸ್ಕ್ರೈಬರ್ ಎಲ್ರಿಗೂ ಗೊತ್ತಿರುತ್ತೆ. ಸೊ 1-2 ಇಯರ್ಸಿಂದ ನಾವು ಮಾಲ್ಟನ್ನು ಎಲ್ರಿಗೂ ಕೊಡ್ತಾ ಇದ್ವಿ, ತುಂಬ ಜನ ತಗೊಳ್ತಾ ಇದ್ರು. ಸೊ ನನಗೆ ಮೊದಲಿಂದನೂ ಏನು ಆಸೆ ಇತ್ತು ಅಂತಂದರೆ, ನಮ್ಮದು ಹೋಮ್ ಮೇಡ್ ಪ್ರಾಡಕ್ಟಾಗಿ, ಐ ಮೀನ್ ಹೋಮ್ ಮೇಡಲ್ಲೇ ಮನೆಯಲ್ಲೇ ಮಾಡಿ ಕಳಿಸ್ತಾ ಇದ್ವಿ. ಸೊ ಈಗ ಚಿಕ್ಕದಾಗಿ ಆಫೀಸ್ ಮಾಡ್ಕೊಂಡಿದ್ದೀವಿ. ಸೊ ಅಲ್ಲಿಂದ ರೆಡಿ ಮಾಡಿ ಕಳಿಸ್ತೀವಿ. ಲೇಬಲಿಂಗ್ ಏನೂ ಇರಲಿಲ್ಲ. ಸೊ ಹಾಗೆ ನಾನು ಲೇಬ್ಲಿಂಗ್ ಎಲ್ಲ ಮಾಡಿಸಾದ್ಮೇಲೆ ನನಗೇನು ಅನ್ನಿಸ್ತು ಅಂದರೆ, ನಮ್ಮ ಕಸ್ಟಮರ್ನೇ ಕರೆಸಿ, ನಮ್ಮ ಮಾಲ್ಟ್ ಕಸ್ಟಮರ್ ಏನಿದ್ದಾರೋ ಅವರನ್ನೇ ಕರೆಸಿ ಒಂದು ಲೋಗೋ ಲಾಂಚ್ ಮಾಡೋಣ ಅಂತ ಈ ಒಂದು ಈವೆಂಟ್ನ ಅರೇಂಜ್ ಮಾಡಿದ್ವಿ. ಕಸ್ಟಮರ್ನೇ ಕರೆಸಿ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋದು ನಂದು ಆಸೆ ಆಗಿತ್ತು. ಆಸೆ ಈಡೇರ್ತು ಕೂಡ. ಬ್ಯಾಂಗ್ಳೂರಲ್ಲಿರೋ ಕಸ್ಟಮರ್ ಮಾತ್ರ ನಾವು ಕರೆಸಿದ್ವಿ. ಬಿಕಾಸ್ ಬೇರೆ ಊರಿಂದ ಕರೆದು ಮಳೆಗಾಲ ಬೇರೆ, ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಬ್ಯಾಂಗ್ಳೂರಲ್ಲಿರೋ ಅಂಥ ಕಸ್ಟಮರ್ನೇ ಕರೆಸಿದ್ವಿ. ಇಷ್ಟು ದಿನ ವಾಟ್ಸಪ್ಪಲ್ಲಿ ರಿವ್ಯೂ ಕೊಡ್ತಾ ಇದ್ರು, ಈಗ ವಿಡಿಯೋ ಮುಖಾಂತರ ರಿವ್ಯೂನ ಶೇರ್ ಮಾಡ್ಕೊಂಡಿದ್ದಾರೆ, ನೀವು ಇಲ್ಲಿ ನೋಡಬಹುದು. ಯಾಕಂದ್ರೆ ಇವರೇ ಮಾತಾಡ್ತಿದ್ದಾರೆ. ಇದುವರೆಗೂ ನೀವು ವಾಟ್ಸ್ಆಪ್ ಅಲ್ಲಿ ಎಲ್ಲರೂ ರಿವ್ಯೂ ಕಳಿಸಿ, ಎಷ್ಟು ಜನ ರಿವ್ಯೂ ಶೇರ್ ಮಾಡಿದ್ದೀರಿ? 12 ಗಂಟೆ ಮೇಲೆ ಬಂದಿದ್ದೀರಾ ಅನ್ಸುತ್ತೆ. ನೀವು ನನಗೆ ಹೌದಲ್ಲ? ಬನ್ನಿ ಬನ್ನಿ. ಮೈಕ್ ಒಂದು ನಿಮಿಷ. ಎಲ್ಲರಿಗೂ ನಮಸ್ಕಾರ. ನಾನು ಈ ಪ್ರಾಡಕ್ಟು ಒಂದ್ಸಲ ಇವ್ರ ಚಾನಲ್ನ ರೆಗ್ಯುಲರಾಗಿ ನೋಡ್ತಾ ಇದ್ದೆ. ತುಂಬ ಚೆನ್ನಾಗಿ ಲೈಫ್ ಬಗ್ಗೆ, ಹೆಲ್ತ್ ಬಗ್ಗೆ, ಫ್ಯಾಮಿಲಿ ಬಗ್ಗೆ ಎಲ್ಲರೂ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ನನಗೆ ತುಂಬ ಖುಷಿ ಆಗ್ತಾಯಿತ್ತು ಅವ್ರ ಚಾನಲ್ ನೋಡೋಕ್ಕೆ, ಅವ್ರನ್ನ ನೋಡೋಕ್ಕೆ. ಆಮೇಲೆ ನಾನು ಒಂದ್ಸಲ ಅವ್ರದ್ದು ಮಾಲ್ಟ್ ಬಗ್ಗೆ ಹೇಳಿದ್ರು. ಅದ್ರಲ್ಲಿ ಹಾಕಿದಂಥ ಇಂಗ್ರೀಡಿಯೆಂಟ್ ಕೇಳ್ಬಿಟ್ಟು ಇಷ್ಟೆಲ್ಲ ಹಾಕ್ತಾರ, ಇಷ್ಟು ಪೇಷನ್ಸ್ ಇದೆ ಅವ್ರಿಗೆ ಅಂತ ತೊಗೊಳ್ಳೋಣ ಅಂತ ಟ್ರೈ ಮಾಡಿದೆ. ಒಂದ್ಸಲ ತೊಗೊಂಡು ಟ್ರೈ ಮಾಡಿದೆ, ಆಮೇಲೆ ಸ್ಟಾಪ್ ಮಾಡಿಬಿಟ್ಟೆ. ಆಮೇಲೆ ಅಮ್ಮ ಯಾಕೆ ಸ್ಟಾಪ್ ಮಾಡಿದೆ ಅಂತ ಕೇಳಿದ್ರು. ಇಲ್ಲ ನನಗೆ ಯಾಕೋ ಟೇಸ್ಟ್ ಅನಿಸಿಲ್ಲ ಅಂತ ಅಂದೆ. ಆಮೇಲೆ 6 ಮಂತ್ಸ್ ಆದಮೇಲೆ ನನಗೆ ಸ್ವಲ್ಪ ಸ್ಟ್ರೆಸ್ಸಿಂದ, ವರ್ಕ್ ಪ್ರೆಷರಿಂದ ಆ್ಯನ್ಸೈಟಿ ಶುರುವಾಯಿತು. ಹೇಳೋಕ್ಕಾಗ್ತಾಯಿರಲಿಲ್ಲ, ಯಾರಿಗೂ ಹತ್ರ ಶೇರ್ ಮಾಡೋಕ್ಕಾಗ್ತಾಯಿರಲಿಲ್ಲ. ಆಗ ಮತ್ತೆ ಪ್ರಾಡಕ್ಟ್ ತೊಗೊಂಡು ಶುರು ಮಾಡಿದೆ. 4 ಮಂತ್ಸಿಂದ ರೆಗ್ಯುಲರಾಗಿ ಯೂಸ್ ಮಾಡ್ತಾಯಿದ್ದೀವಿ. ಎಷ್ಟು ಆರಾಮಾಗಿದ್ದೀನಿ ಅಂದರೆ ಹೆಂಗೆ ಹೇಳಬೇಕು ಅಂತ ಗೊತ್ತಿಲ್ಲ. ಖುಷಿಯಾಗಿದ್ದೀನಿ, ಆರಾಮಾಗಿದ್ದೀನಿ, ಹೆಲ್ದಿ ಆಗಿದ್ದೀನಿ, ಫಿಟ್ ಆಗಿದ್ದೀನಿ. ಆ್ಯಂಡ್ ಫ್ಯಾಮಿಲಿ ಇವಾಗ ಟೇಸ್ಟ್ ಸಿಗ್ತಿದೆ. ಟೇಸ್ಟ್ ತುಂಬ ಚೆನ್ನಾಗಿದೆ ಟೇಸ್ಟ್. ಬಟ್ ನಾನು ಮೊದಲನೇ ಸಲ ತಗೊಂಡಾಗ ಏನು ಹಿಂಗಿದೆ, ಇಷ್ಟೆಲ್ಲ ಇಂಗ್ರೀಡಿಯೆಂಟು ಹೆಂಗಿದೆ, ಹಿಂಗೆ ಕುಡಿಯೋದು ಡೈಲಿ ಅಂತ ಅನಿಸ್ತಿತ್ತು. ಬಟ್ ಈಗ ಅದು ಒಂದು ದಿನ ಮಿಸ್ ಆದರೆ ಏನೋ ಮಿಸ್ ಆಗ್ತಿದೆ ಅನ್ನೋ ಥರ ಫೀಲ್ ಇದೆ. ಅಷ್ಟು ಟೇಸ್ಟ್ ಅನಿಸ್ತಿದೆ ಈಗ. ನನ್ನ ಬಾಡಿಗೆ ಅಡ್ಜಸ್ಟ್ ಆದಮೇಲೆ ಅನಿಸ್ತದೆ. ಅವ್ರಿಗೆ ಹೆಲ್ತ್ ಬಗ್ಗೆ, ಫ್ಯಾಮಿಲಿ ಬಗ್ಗೆ, ಈ ಬಿಸ್ನೆಸ್ಸು, ಹೆಣ್ಮಕ್ಳು ಏನಾದರೂ ಮಾಡಬೇಕು ಅನ್ನೋ ಒಂದು ಅರ್ಜಿ ಇದೆಯಲ್ಲ ಅವ್ರ ಹತ್ರ, ನನಗೆ ತುಂಬ ಇಷ್ಟ ಆಯಿತು. ಅವ್ರಿಗೆ ಸಪೋರ್ಟ್ ಮಾಡಬೇಕು. ಈ ಪ್ರಾಡಕ್ಟು ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾ, ಆಲ್ ಓವರ್ ವರ್ಲ್ಡ್ ಎಲ್ಲ ಕಡೆ ಎಲ್ಲರೂ ತೊಗೋಬೇಕು, ಎಲ್ಲರೂ ನೋಡಬೇಕು.
ಒಂದ್ಸಲ ಆದ್ರೂ ಟ್ರೈ ಮಾಡಬೇಕು ಅಂತ ನಾನು ತಿಳ್ಕೊಂತೀನಿ. ಅಯ್ಯೋ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು. ಎಷ್ಟು ಆನೆಸ್ಟಾಗಿ ಹೇಳಿದ್ರು ನೋಡಿ, ಯಾರಾದರೂ ಬಂದರೆ ಹೊಗಳು ಬಿಡೋಣ ಹಂಗೆ ಅಂತ. ಸೊ ನೋಡಿ ಎಷ್ಟು ಕರೆಕ್ಟಾಗಿ ಹೇಳಿದ್ರು. ನಂಗೆ ಟೇಸ್ಟ್ ಅನ್ನಿಸ್ಲಿಲ್ಲ, ಎಲ್ರಿಗೂ ಟೇಸ್ಟ್ ಅನ್ನಿಸ್ಲೇಬೇಕು ಅಂತ ಇಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಥರ ಅನಿಸುತ್ತೆ. ಅವ್ರು ಅಷ್ಟು ಆನೆಸ್ಟಾಗಿ ಮಾತಾಡಿದ್ದು ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೀವು ಅಯ್ಯೋ ಥ್ಯಾಂಕ್ ಯು ಸಪೋರ್ಟಿವ್ ಆಗಿದ್ದೀರಾ. ನಮ್ಮ ಕೆಲಸಕ್ಕೆ ಯಾವಾಗಲೂ ಮೋಟಿವೇಶನ್ ಆಗಿರೋದೇ ನಿಮ್ಮ ರಿವ್ಯೂಸು. ನೀವು ಕೊಟ್ಟಿರೋ ರಿವ್ಯೂಸೇ ಇಂದನೇ ನಾವು ಇಷ್ಟು ದೂರ ಬರೋದಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ಅದಕ್ಕೆ ನಾವು ಕೇಳ್ತಿರೋದು, ನಿಮ್ಮ ಪ್ರೀತಿಯಿಂದ ನಿಮ್ಗೆ ಏನ್ ಅನ್ಸುತ್ತೋ ದಯವಿಟ್ಟು ಮಾತಾಡಿ. ಯಾಕಂದ್ರೆ ಎಷ್ಟೊಂದು ಸರಿ ನಾವು ನಮಗೆ ಕಾನ್ವರ್ಸೇಷನ್ ಆಗ್ಬೇಕಂದ್ರೆ ವಾಟ್ಸಪ್ ಅಲ್ಲಿ ನೋಡ್ತಾ ಇರ್ತೀವಿ, ಅಶ್ವಿನಿ ಅವ್ರ ಹತ್ರ ಮಾತಾಡ್ಬೇಕು, ಅಶ್ವಿನಿ ಅವ್ರ ಹತ್ರ ಅದನ್ನ ಕೇಳ್ಬೇಕು ಇದನ್ನ ಕೇಳ್ಬೇಕು, ಇಲ್ಲೇ ಇದಾರೆ ಈಗ, ಕೇಳಿ ಏನ್ ಕೇಳ್ತೀರಾ, ಏನ್ ಡೌಟ್ಸ್ ಇದೆ. ಸಾಗರದವ್ರು ಇದೀರಲ್ಲ, ಬನ್ನಿ ಒರಾಕಲ್ ಕೆಲಸ ಮಾಡ್ತಾರಂತೆ ಅವರು. ನರ್ವಸ್ ಆಗಿದ್ದೀನಿ. ಅಯ್ಯೋ ಇಲ್ಲ ನಿಮ್ಮ ಫ್ರೆಂಡ್ ಅನ್ಕೊಡಿ. ಗೊತ್ತಿಲ್ಲ ನಂಗೆ, ನಿಮ್ಮನ್ನ ಡೈರೆಕ್ಟ್ ಆಗಿ ನೋಡ್ತಾ ಇದ್ದೀನ ಅಯ್ಯೋ ಇಲ್ಲ, ನನ್ನನ್ನು ಆ ಥರ ಎಲ್ಲ ನೋಡ್ಬೇಡಿ. ನಿಮ್ಮ ಮನೆ ಹುಡುಗಿ ಅಂತ ನೋಡಿ, ಆಕ್ಟರ್ ಅಲ್ಲ ನಾನು. ನಿಮ್ಮ ಜೊತೆ ಇರೋ ಅಡ್ಮೈರಿಂಗ್ ಹರ್. ನೀವು ಬಂದಾಗಿಂದ ಕೂಡ ನಿಮ್ನ ಅಡ್ಮೈರ್ ಮಾಡ್ತಾ ಇದೀನಿ. ಲೈಕ್ ನಾನು ಕಣ್ಣು ಮಿಟಕ್ಸ್ತಿ ನೋಡ್ತಾ ಇದೀನಿ ಅನ್ಬೋದು. ನನ್ನ ಹಸ್ಬೆಂಡ್ ಹೇಳ್ತಿದ್ದಾರೆ, ಅವ್ರ ಹಸ್ಬೆಂಡ್ ತುಂಬಾ ಚೆನ್ನಾಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಅವ್ರು ನೋಡೇ ಇಲ್ಲ ನಾನು ಅಂತ ಹೇಳ್ತಾ ಇದೀನಿ. ನೋಡಿ ಚೆನ್ನಾಗಿದೆ, ಚೆನ್ನಾಗಿ ಫಿಟ್ ಆಗಿದ್ದಾರೆ. ಅಯ್ಯೋ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅರ್ಧ ಫಿಟ್ ಆಗಿರೋದಕ್ಕೆ ಕಾರಣ ಇವರೇ. ನನಗೆ ವರ್ಕೌಟ್ ಎಲ್ಲ ಮಾಡ್ತೀನಿ, ಆದರೆ ವಾಕಿಂಗು ರನ್ನಿಂಗು ಎಲ್ಲ ಮಾಡಲ್ಲ ನಾನು, ಅದಂತೂ ಫ್ರ್ಯಾಂಕ್ಲಿ ಹೇಳ್ತೀನಿ. ವರ್ಕೌಟ್ ನನ್ನ ಬಾಡಿಗೆ ಎಷ್ಟು ತಕ್ಕಾಗೆ ನಾನು ಅದು ಮಾಡ್ಕೊತೀನಿ. ಇವ್ರು ಹಂಗಲ್ಲ, ಓಡಬೇಕು ಬೆವ್ರು ಬರಬೇಕು ಹಂಗೆ ಅಂತ ನಾನು ಬೆಂಡ್ ಮಾಡಿಟ್ಟಿದ್ದಾರೆ. ನಾನು ತೆಲುಗು ನಾಗಿಣಿ ಸೇರಿದಾಗ, ಸೊ ಆವಾಗಲೂ ಅಷ್ಟೇ, ನೀನು ಹಿಂಗಿದ್ರೆ ಹೆಂಗೆ ಕಾಣ್ತೀಯಾ, ಚೆನ್ನಾಗಿರಬೇಕು, ನಾಗಿಣಿ ರೋಲ್ ಮಾಡೋವಾಗ ಎಷ್ಟು ಫಿಸಿಕ್ ಇರಬೇಕು ಗೊತ್ತಾ ಅಂತ ನನ್ನ ಬೆಂಡ್ ಮಾಡಿದ್ದೇ ಇವರು. ಸೊ ಹಂಗೆ ಮಾಡ್ತಿರ್ತಾರೆ. ನನ್ನ ಫಿಟ್ನೆಸ್ಗೆ ಇವರು ಕಾರಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಆಮೇಲೆ ನಿಮಗೆ ಬಿಗ್ ಥ್ಯಾಂಕ್ಸ್ ಆ್ಯಕ್ಚುಲಿ ಅವ್ರಿಗೆ ಅಷ್ಟು ಸಪೋರ್ಟ್ ಮಾಡ್ತಿರೋದಕ್ಕೆ. ಬಿಕಾಸ್ ಎಲ್ಲ ಗಂಡಸರು ಅಷ್ಟು ಸಪೋರ್ಟ್ ಮಾಡಲ್ಲ, ಬಟ್ ಐ ಆಮ್ ಸೋ ಲಕ್ಕಿ, ತುಂಬ ಸಪೋರ್ಟಿವ್ ಆಗಿದ್ದಾರೆ ಆ್ಯಕ್ಚುಲಿ. ನಂಗೆ ಗೊತ್ತಿಲ್ಲ, ತುಂಬ ಖುಷಿ ಆಗ್ತದೆ ನೀವು ಕರೆದಾಗ, ಬಸ್ನೆಲ್ಲ ಕರೆದಾಗ. ನನ್ನ ಹಸ್ಬೆಂಡ್ ಎಲ್ಲ ಫಸ್ಟ್ ಆ್ಯಕ್ಚುಲಿ ತುಂಬ ಬಿಸಿ, ಇಬ್ರು ಕೂಡ ತುಂಬ ಬಿಸಿ. ಅಂದ್ರೆ ಕೂಡ ನಾನು ಇವತ್ತು ರಜಾ ಹಾಕಿ, ಆ್ಯಕ್ಚುಲಿ ಸಂಡೇ ಕೂಡ ರಜಾ ಹಾಕಂಗಿಲ್ಲ ನಾವು. ಥ್ಯಾಂಕ್ ಯು. ಕೂಡ ಇವತ್ತು ನಾವು ರಜೆ ಹಾಕ್ಬಿಟ್ಟು ಏನಾದ್ರೂ ಪರವಾಗಿಲ್ಲ ನಿನ್ನ ಜೊತೆಗೆ ಬರ್ಲೇಬೇಕು ಅಂತ ನನ್ನ ಹಸ್ಬೆಂಡ್ ಫೋರ್ಸ್ ಮಾಡಿ ಕರ್ಕೊಂಡು ಬಂದಿದ್ದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. You mean the world to me actually. Because in so many different ways. ಯಾಕಂದ್ರೆ ನಾನು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ, ಆರಿಕಲ್ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು ಒಂದು 9 years ಆಯ್ತು ಆಲ್ಮೋಸ್ಟ್. ನೈಟ್ ಶಿಫ್ಟ್ ಮಾಡ್ತಾ ಇದ್ದೆ ಫಸ್ಟ್ 2.5 years. ಸೊ ಅಲ್ಲಿಂದ ನಾನು ಒಂದು ಸ್ವಲ್ಪ ಅದೇ ನೀವು ಹೇಳಿದ್ರಲ್ಲ, ಲಾಟ್ ಆಫ್ ಸ್ಟ್ರೆಸ್ ಎಲ್ಲ ನಂಗೆ ಸೇರ್ಕೊಂಡು ಸ್ವಲ್ಪ ಇರೆಗ್ಯುಲರ್ ಪೀರಿಯಡ್ಸ್ ಸ್ಟಾರ್ಟ್ ಆಯ್ತು. ಅದಕ್ಕಿಂತ ಮುಂಚೆ ಐ ವಾಸ್ ಸೋ ಹೆಲ್ದಿ. ಅದಾದ್ಮೇಲೆ ನನ್ನ ಥಿನ್ ಅಂದರೆ ಹೇರ್ ತುಂಬ ಥಿನ್ ಆಗಿ ಸ್ಟಾರ್ಟ್ ಆಯಿತು. ನನ್ನ ಬಾಡಿ ನನಗೆ ಫುಲ್ ನಮಗೆ ಎಕ್ಸರ್ಸೈಸ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಐ ವಾಸ್ ಸೋ ಸ್ಟ್ರೆಸ್ಫುಲ್. ಅದಾದ್ಮೇಲೆ ನಾನು ಡಾಕ್ಟರ್ ಕನ್ಸಲ್ಟ್ ಮಾಡ್ತಿದ್ದೆ, ಮೆಡಿಸಿನ್ ಕೊಡ್ತಿದ್ರು, ಆ ಮಂತಿಗೆ ಆಗ್ತಿತ್ತು, ಮತ್ತು ಅಗೇನ್ ಸ್ಟಾಪ್ ಮಾಡಿದ ತಕ್ಷಣ ಮತ್ತೆ ಅಗೇನ್ ಸೇಮ್ ಪ್ರಾಬ್ಲಮ್ ಆಗ್ತಿತ್ತು. ಎಕ್ಸರ್ಸೈಸ್ ಮಾಡಬೇಕು ಕಂಟಿನ್ಯೂಸ್ ಆಗಿ, ಅದೆಲ್ಲ ಮಾಡಿದ್ರೆ ಮಾತ್ರ ಆಗ್ತಿತ್ತು. ಅವಾಗ ಏನಂದ್ರೆ ಒಂಥರ ಹಿಂಸೆ ಆಗ್ತಿತ್ತು, ಯಾರು ಹೇಳ್ಕೊಳಕ್ ಆಗ್ತಿರ್ಲಿಲ್ಲ. ಹಾಗೆ ಹೇಗೋ ಮಾಡ್ಕೊಂಡು 2023 ಡಿಸೆಂಬರ್ ಅಲ್ಲಿ ನಿಮ್ದು ವಿಡಿಯೋ ನನಗೆ ಪಾಪಪ್ ಆಯ್ತು. ನನಗಿಂತ ಚೆನ್ನಾಗಿ ನೆನಪಿದೆ. ಅದಕ್ಕಿಂತ ಮುಂಚೆ ನಾನು ಗಟ್ಟಿ ಬೆಳ್ಳ ಸೀರಿಯಲ್ ಎಲ್ಲ ನೋಡಿದ್ದೀನಿ, ಅಮ್ಮ ನೋಡ್ಬೇಕಾದ್ರೆ ನೋಡ್ತಾ ಇದ್ದೆ ನಾನು. ಸೋ ಬ್ಯೂಟಿಫುಲ್ ಅಲ್ಲ, ಆಕ್ಚುಲಿ ಸ್ವಲ್ಪ ನೀವು ಇನ್ನ ಚಬ್ಬಿ ಆಗಿ ನೋಡ್ತಿದ್ದೆ, ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತ. ಎಷ್ಟು ಕ್ಯೂಟ್ ಆಗಿದ್ದಾರೆ. ಮೇ ಬಿ ಹೀರೋಯಿನ್ ಅಲ್ವಾ, ಅಲ್ಲಿ ಮಾತ್ರ ಹಂಗೆ ಕಾಣ್ತಾರೆ, ಡೈರೆಕ್ಟ್ ಹಂಗಿಲ್ಲ ಅಂತ. ಬಟ್ ಐ ವಾಸ್ ರಾಂಗ್. ಅದು ನೋಡಿದ್ರೆ ಅದಕ್ಕೋಸ್ಕರ ನಿಮ್ದು ವಿಡಿಯೋ ಸುಮ್ಮನೆ ನೋಡೋಣ ಅಂತ ಟೈಮ್ ಪಾಸಿಗೆ ನೋಡ್ತಾ ನೀವು ಅಷ್ಟು ಆನೆಸ್ಟ್ ಜೆನ್ಯೂನ್ ಆಗಿರೋದನ್ನ ನೋಡ್ಬಿಟ್ಟು ನಿಮ್ಗೆ ಎಲ್ಲ ವಿಡಿಯೋಸ್ ನಾನು ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದ್ಮೇಲೆ ನಿಮ್ದು ಮಾಡಿ ವಿಡಿಯೋ ಬಂತು. ಆಸ್ ಎವ್ರಿಬಡಿ ಸೆಡ್, ಲೈಕ್ ನೀವು ಮಾಡೋದು ನೋಡ್ಬಿಟ್ಟು ಆಬ್ವಿಯಸ್ಲಿ ನಿಮ್ಮನ್ನ 100% ನಮ್ಮ ಅಮ್ಮನ್ನ ಹೆಂಗೆ ನಂಬ್ತೀವೋ ಹಂಗೆ ನಂಬ್ತೀವಿ. ಅಯ್ಯೋ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅದಕ್ಕೆ ನಾನು ಒಂದು ಸಿಂಗಲ್ ಬೇರೆ ಥಾಟ್ ಇಟ್ಕೊಂಡೇನೆ ಐ ಜಸ್ಟ್ ಸ್ಟಾರ್ಟೆಡ್. ಏನಾದರೂ ಆಗಲಿ, ಬಿಕಾಸ್ ಅಷ್ಟೊಂದು ದುಡ್ಡನ್ನ ನಾವು ಮಂತ್ಲಿ ಡಾಕ್ಟರ್ ಸ್ಪೆಂಡ್ ಮಾಡೋದು, ಇದೊಂದು ಟ್ರೈ ಮಾಡಿ ನೋಡೋಣ ಅಂತ ಹೇಳಿ. ಆಮೇಲೆ ನಾನು ಇನ್ನೊಂದು ಏನಂದ್ರೆ, ನಾನು ಮದುವೆ ಆಗ್ಬೇಕಾದ್ರೆ ಕೂಡ ನನ್ನ ಹಸ್ಬೆಂಡ್ ಅಂತ ಹೇಳಿದ್ದೆ, ಲೈಕ್ ವಾಟ್ ಇಫ್ ಐ ಡೋಂಟ್ ಗೆಟ್ ಪ್ರೆಗ್ನೆಂಟ್ ಆಲ್ಸೋ ಅಂತ ಹೇಳಿ. ಈ ಥರ ಇರೆಗ್ಯುಲರ್ ಪೀರಿಯಡ್ಸ್ ತುಂಬ ಜನ ಹೆದರಿಸಿದ್ರು ನನಗೆ, ಆಗದೇ ಇಲ್ಲ ಹಂಗೆ ಹಿಂಗೆ ಅಂತೆಲ್ಲ. ಬಟ್ ಯು ಕ್ಯಾನ್ ಸಿ ಪ್ರೆಗ್ನೆಂಟ್ ನಾವು. ಅವರೆಲ್ಲ ಅಯ್ಯೋ
ನಾನು ಮರ್ತೇ ಬಿಟ್ಟಿದ್ದೀನಿ ಅವಾಗಿಂದ. ಅವರೇ ನಾನು ಇವ್ರ ಹತ್ರ ಮಾತಾಡಿದ್ದೆ. ಹೌದು, ನೀವು ಎಷ್ಟು ತನಕ ಮಾತಾಡ್ಬೇಕು ಗೊತ್ತಾ? ಹೌದು. ಮಾತಾಡಿದಾರೆ ನನ್ನ ಜೊತೆ. ಹೌದು, ಇವ್ರ ಹತ್ರ ಮಾತಾಡಿದ್ದೆ ನಾನು. ಹಿಂಗೆ ಪ್ರೆಗ್ನೆಂಟ್ ಅಂತ ಹಾಕಿದಾಗ ನನಗೆ ಖುಷಿ ಆಯ್ತು. ಒಂದು ಆಕ್ಚುಲಿ ಹೇಳ್ಬೋದು, ನಾನು ಪ್ರೆಗ್ನೆಂಟ್ ಆದಾಗ ನಮ್ಮ ಅಮ್ಮನಿಗಿಂತ ಮುಂಚೆ ನಾನು ಫಸ್ಟ್ ರಿವೀಲ್ ಮಾಡೋದು ಹಸ್ಬೆಂಡ್ ಬಿಟ್ರೆ ಇವರಿಗೇನೆ. ಹೌದು ಹೌದು, ಎಷ್ಟು ಖುಷಿ ಗೊತ್ತಾ. ನಾನು ನಿಜವಾಗ್ಲೂ ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕು, ಇನ್ನೂ ಚೆನ್ನಾಗಿ ಪ್ರಾಡಕ್ಟ್ ಕೊಡಬೇಕು ಅಂತ ಬರ್ತಿರುತ್ತೆ ಹೊರತು ನನ್ನ ಮನಸ್ಸಲ್ಲಿ, ನೀವು ನಂಬ್ತಿರೋ ಬಿಡ್ತಿರೋ, ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ಪ್ರಮೋಟ್ ಮಾಡಿಲ್ಲ ನನ್ನ ಪ್ರಾಡಕ್ಟ್ನ. ನಾನು ಬರೀ ಯೂಟ್ಯೂಬಲ್ಲಿ ಮಾತ್ರ. ಯಾಕೆ ಅಂತಂದರೆ 1 BHK ಮನೆಯಲ್ಲಿ 1-2 ಇರ್ಬೋದು, 3 ಜನ ಇರ್ಬೋದು, ಮ್ಯಾಕ್ಸ್ ಅಂದರೆ 5 ಜನ ಅಡ್ಜಸ್ಟ್ ಮಾಡಿಕೊಂಡ್ರೆ ಇರ್ಬೋದು. ಹಾಗೆ ನನ್ನ ಪ್ರಾಡಕ್ಟು ಅಷ್ಟೇ. ನಾನು ಇರೋ ಅಂಥ ಜಾಗದಲ್ಲಿ ಎಷ್ಟು ಮಾಡೋಕ್ಕಾಗುತ್ತೆ ಅಷ್ಟು ಮಾಡ್ಬೋದು. ಹಾಗಂತ ಹೇಳಿ ಎಲ್ಲ ಕಡೆ ಪ್ರಮೋಟ್ ಮಾಡಿ ಸಿಕ್ಕಾಬಟ್ಟೆ ಆರ್ಡ್ರ್ ತೊಗೊಂಡು ಒಂದೇ ದಿನಕ್ಕೆ ಶ್ರೀಮಂತ ಆಗಿ ಆ ಥರ ಎಲ್ಲ ನನ್ನ ಕನಸು ಕಾಣಲ್ಲ. ನನಗಿರೋದು ಜನಕ್ಕೆ ಯಾವುದಾದ್ರೂ ರೀತಿಯಿಂದ ಒಳ್ಳೇದು ಮಾಡಬೇಕು, ಅದನ್ನು ಈ ರೀತಿಯಿಂದ ಮಾಡೋಣ ಅಂತ ಮಾಡ್ತಾ ಇರೋದು. ಹಾಗಾಗಿ ನನಗಿರೋ ಅಂಥ ಪ್ಲೇಸಲ್ಲಿ ಎಷ್ಟಾಗುತ್ತೋ ಅಷ್ಟು ಆರ್ಡ್ರ್ ತೊಗೊಂಡು ಮಾಡ್ತಾಯಿದ್ದೀನಿ, ಅಷ್ಟೇ ಪ್ರಮೋಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಇಲ್ಲ, ಬಟ್ ನಾವು ಮಾಡ್ತಾ ಇದೀವಿ. ಒಡಿಶಾ ತನಕ ಹೋಗಿದೆ ಅದು. ಅಯ್ಯೋ, ಥ್ಯಾಂಕ್ ಯು. ಆಕ್ಚುಲಿ ಮನೇಲಿ ಮಾಡ್ಕೊಂಡು ಅವ್ರು ಫುಲ್ ಫ್ಯಾಮಿಲಿಗೆಲ್ಲ ಕೊಡ್ತಾರೆ. ಬಿಕಾಸ್ ಅವರಿಗೆ ನಿಮ್ಮಿಂದ ಡೆಲಿವರಿ ತಗೊಳ್ಳೋಕೆ ತುಂಬಾ ಕಷ್ಟ ಆಗ್ತಿದೆ. ಮೇ ಬಿ ಆಗಲ್ವೇನೋ, ತುಂಬಾ ಕಷ್ಟ ಆಗುತ್ತೆ ನಿಮಗೆ ಅಂತ ನಾನು ಅವರಿಗೆ ಟ್ರಾನ್ಸ್ಲೇಟ್ ಮಾಡಿ ನೀವು ಪ್ರಾಡಕ್ಟ್ಗಳನ್ನ, ಬಿಕಾಸ್ ಅವ್ರ ಲ್ಯಾಂಗ್ವೇಜ್ಗೆ. ಓ ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟು ಪ್ರೆಗ್ನೆಂಟ್ ಇದ್ದರೂ ಇಲ್ಲಿವರೆಗೂ ಬಂದಿದ್ದೀರಾ. ಆ್ಯಂಡ್ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯ್ತು. ಹೌದು ಹೌದು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕರ್ಕೊಂಡು ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಿಮಗೆ ಎಷ್ಟು ಪ್ರಮೋಟ್ ಮಾಡಿದ್ದಾರೆ, ಖುಷಿ ಆಗುತ್ತೆ. ಒಳ್ಳೆತನ ಇದ್ದಾಗ ಹೌದು. ಅಷ್ಟು ಜನಕ್ಕೆ ಒಳ್ಳೇದು ಮಾಡ್ಬೇಕಂತ ಇದಾರಲ್ವಾ, ಥಾಟ್ ಪ್ರಾಸೆಸ್ ತುಂಬಾ ಇಷ್ಟ ಆಯ್ತು ನಮಗೆ. ಅಯ್ಯೋ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು, ಎಲ್ಲ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಒಳ್ಳೇದಾಗಲಿ. ಥ್ಯಾಂಕ್ ಯು. ಸ್ವಲ್ಪ ಹೊತ್ತು, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಮುಗಿಯುತ್ತೆ ಕಾರ್ಯಕ್ರಮ. ಊಟಕ್ಕೂ ಮಾಲ್ಟ್ ಕೊಡ್ತಿದ್ದೀರಾ? ಮಾಲ್ಟ್ ಕುಡ್ಕೊಂಡು ಎಷ್ಟು ಜನ ಬಂದಿದ್ದೀರಿ? ನಾವು ಮಾಲ್ಟ್ ಕುಡ್ಕೊಂಡೇ ಬಂದಿರೋದು. ಆಮೇಲೆ ಪ್ರತಿಯೊಂದು ಇನ್ನೊಂದಿದೆ, ಪ್ರತಿ ಪ್ರೊಡಕ್ಷನ್ ಅಲ್ಲೂ ಲಾಸ್ಟಿಗೆ ಉಳಿಯುತ್ತೆ ನಮಗೆ ಮಾಲ್ಟ್ ಏನು ಉಳಿಯುತ್ತಲ್ವಾ, ಅದನ್ನ ಪ್ರತಿದಿನ ನಮ್ಮಿಂದ ಹಿಡಿದು ನಮ್ಮ ಆಫೀಸಲ್ಲಿ ಇರೋ ಎಲ್ಲರೂ ಅದೇ ನಮಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂದ್ರೆ ಅದೇ. ಪ್ರತಿ ಪ್ರೊಡಕ್ಷನ್ ನಾವು ಟೇಸ್ಟ್ ಮಾಡ್ತೀವಿ. ಇವರು ಚಂದ್ರಪುರದಿಂದ ಬಂದಿದ್ದಾರೆ, ಸೊ ಇವ್ರದೊಂದು ಸ್ಟೋರಿ ಇದೆ ಕೇಳಿ. ಹಾಯ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಲೋ, ನನ್ನ ಹೆಸರು ಚೈತ್ರ ಅಂತ, ನಾನು ಚಂದ್ರಪುರದಿಂದ ಬಂದಿರೋದು. ಆ್ಯಕ್ಚುಲಿ ಯೂಟ್ಯೂಬ್ ಇವರು ಸ್ಟಾರ್ಟ್ ಮಾಡಿ ಯಾವಾಗ ಮಾಡಿದ್ರು, ಯಾವಾಗಿಂದ ಮಾಡಿ ಸ್ಟಾರ್ಟ್ ಮಾಡಿದ್ರು ಅದೇನು ನನಗೆ ಗೊತ್ತಿರಲಿಲ್ಲ. ಜಸ್ಟ್ ಹಿಂಗೆ ಸೀರಿಯಲ್ ಎಲ್ಲ ಯಾವಾಗಲೂ ಸೀರಿಯಲ್ ಎಲ್ಲ ವಾಚ್ ಮಾಡ್ತಾ ಬಂದಿದ್ದೆ. ಗಟ್ಟಿ ಮೇಳ ಫಸ್ಟ್ ಸ್ಟಾರ್ಟ್ ಆದಾಗ ನ್ಯೂಸ್ ಪೇಪರಲ್ಲಿ ನೋಡಿದ್ದು, ನಾನು ನ್ಯೂಸ್ ಪೇಪರ್ ಹೋಗಿ ಅಲ್ಲಿ ನೋಡಿದೆ. ಅದಾದಮೇಲೆ ಸೀರಿಯಲ್ ಹಂಗೆ ನೋಡ್ಕೊಂಡು ಫುಲ್ ಎಂಡಿಂಗ್ ಆಗೋವರೆಗೂ ಸೀರಿಯಲ್ ಅಲ್ಲಿ ನೋಡಿದೆ. ಆಮೇಲೆ ಈ ಯೂಟ್ಯೂಬ್ ಓಪನ್ ಮಾಡಿದಾಗ ಒಂದ್ಸತಿ ವಿಡಿಯೋ ನೋಡಿದೆ. ಆವಾಗ ಮಾಲ್ಟ್ ವಿಷಯ ಗೊತ್ತಾದ್ಮೇಲೆ ನಾನು ಸ್ಟಾರ್ಟ್ ಮಾಡಿದೆ. ನನಗೆ ಯಾವಾಗಿಂದ ಏನೋ ಅಷ್ಟೆಲ್ಲ ನಮ್ಗೆ ಐಡಿಯಾನೇ ಇಲ್ಲ. ಬಟ್ ತಗೊಂಡ್ಮೇಲೆ ನನಗೆ ಒಂದು ಇವಾಗ ಜಸ್ಟ್ 4 months ಅಷ್ಟೇ ನಾನು ತಗೊಂಡಿರೋದು. ತಗೊಂಡು ನನಗೆ ಆಟೋಮೆಟಿಕ್ ನನಗೆ ಫಸ್ಟೇ PC ಓಡಿಂದ ಈ ರೆಗ್ಯುಲರ್ ಪೀರಿಯಡ್ಸ್ ತುಂಬ ಸ್ಟ್ರೆಸ್ ಆಗೋದು, ತುಂಬ ಕೋಪ ಜಾಸ್ತಿ ಬರ್ತಾ ಇದೆ, ತುಂಬ ಶಾರ್ಟ್ ಆಗೋದು. ಬಟ್ ಇದು ತಗೊಂತ ನಂಗೆ ಆಟೋಮೆಟಿಕ್ ಆಗಿ ಪೀರಿಯಡ್ಸು ನನಗೆ 3 months 4 months ಆದರೂ ಆಗ್ತಾನೆ ಇರಲಿಲ್ಲ. 3.5 month ಆಮೇಲೆ ತಗೊಂಡ್ಮೇಲೆ ರೀಸೆಂಟಾಗಿ ನನಗೆ ಪೀರಿಯಡ್ಸ್ ಈ ಮಂತ್ ಪೀರಿಯಡ್ಸ್ ಬಂದಿದ್ದು ತುಂಬ ಖುಷಿ ಆಯ್ತು. ಆಗಲೇ ನಾನು ಅದು ನನಗೆ ರಿಪ್ಲೈ ಮಾಡಿದೆ. ತಗೊಂಡ್ಮೇಲೆ ಆಮೇಲೆ ನಮ್ಮ ಹಸ್ಬೆಂಡ್ ಕೂಡ 1 month, ಅವ್ರು 1 month 2 month ಇಂದ ತಗೊಳಕ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಅವ್ರಿಗೆ ಥೈರಾಯ್ಡ್ ಲೆವೆಲ್ ಆಟೋಮೆಟಿಕ್ ಕಡಿಮೆ ನಾರ್ಮಲ್ ಆಗ್ತಾ ಬಂತು. ಆಕ್ಚುಲಿ ಮೊನ್ನೆ ನೀವು ಫೋನ್ ಮಾಡಿದಾಗ ಈ ಥರ ಇವೆಂಟ್ ಇಟ್ಕೊಂಡಿದ್ದೀನಿ ಅಂತ ನಂಗೆ ತುಂಬಾನೇ ಖುಷಿ ಆಯ್ತು. ಆಕ್ಚುಲಿ ನಾವೆಲ್ಲ ನಿಮ್ಗೆ ನೋಡ್ತೀವೋ ಇಲ್ವೋ ಎದುರುಗಡೆ ನೋಡಿದ್ವಿ, ಸೀರಿಯಲ್ ಅಲ್ಲಿ ನೋಡು ಇದನ್ನ ನೋಡು ಅದೇ ಆಗೋಗ್ತಿದ್ರು. ಫೋನ್ ಮಾಡಿದಾಗ ನಾನು ಆಕ್ಚುಲಿ ಮಂತ್ರಾಲಯದಲ್ಲಿದ್ದೆ ಅಂತ ಹೇಳಿದೆ. ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ, ತುಂಬಾನೇ ಖುಷಿ ಆಯ್ತು. ರಾಯರಿದ್ದಾರೆ, ಇಲ್ಲಿಂದ ನಮಗೆ ಮುಂದೆ ಸಕ್ಸಸ್ ಸಿಗ್ಬೋದು ಅಂತ ಅನ್ಕೊಂಡು ತಗೊಂಡ್ಮೇಲೆ ಆಕ್ಚುಲಿ ನಾನು 5 kg ವೆಯ್ಟ್ ಲಾಸ್ ಕೂಡ ಆಗಿದ್ದೀನಿ. PCOD ನಾರ್ಮಲ್ ಆಯ್ತು, ಸ್ಕಿನ್ ಚೆನ್ನಾಗಾಯ್ತು. ಆಕ್ಚುಲಿ ಇದು ತುಂಬಾ ಪ್ರೋಟೀನ್ ಆಕ್ಚುಲಿ ಬೇಕೇ ಬೇಕು. ಎಲ್ಲ ನಮ್ಗೆ ಎಷ್ಟು ಪ್ರೋಟೀನ್ ಸಿಗುತ್ತೋ ಅಷ್ಟು ನಮ್ಮ ಬಾಡಿನ ಚೇಂಜಸ್ ಮಾಡ್ಕೊಳ್ಳೋಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ನಮ್ಮ ಮನೆಯಲ್ಲಿ ಇಷ್ಟೆಲ್ಲ ಖರ್ಚು ಮಾಡಿ ಒಂದಾಗ ಒಂದು ಹಾಕಬೇಕು ಅಂತ ಗೊತ್ತಾಗಲ್ಲ, ಎಷ್ಟು ಅಳತೆಯಿಂದ ಹಾಕ್ಬೇಕು ಅಂತ ನಮಗೆ ಗೊತ್ತಾಗಲ್ಲ. ಆಕ್ಚುಲಿ ಇವರು ಒಂದು ಒಳ್ಳೆ ಮನೋಭಾವನೆ ಇಟ್ಕೊಂಡು ಜನರಿಗೆ ತಲುಪಿಸಿದ್ರೆ ಅವ್ರ ಹೆಲ್ತ್ ತುಂಬಾ ಚೆನ್ನಾಗಿ ಆಗ್ಬೇಕು ಅಂತ ಅನ್ಕೊಂಡು
ಇದು ಇಷ್ಟೊಂದು ಜನಕ್ಕೆ ಇನ್ನೂ ಎಷ್ಟೋ ಜನ ಇದ್ದಾರೆ ತಗೊಳ್ಳೋರು, ಅದ್ರ ಹಿಂದೆ ಬರಕ್ ಆಗದೆ ಅವ್ರು ಬಂದಿಲ್ಲ. ನನಗೆ ತುಂಬಾ ಖುಷಿ ಆಯ್ತು. ಮಂತ್ರಾಲಯದಲ್ಲಿದ್ದಾಗ ನನಗೆ ಫೋನ್ ಬಂತು, ಅಲ್ಲಿಂದ ಬರ್ಬೇಕಂತ ತುಂಬಾ ಖುಷಿಯಿಂದ ಅವರು ಪ್ರತಿಯೊಂದು ಆಗ್ತಾ ಡೈಲಿ ಮೆಸೇಜ್ ನಾನು ಆಗ್ತಾ ಇದ್ದೆ. ನಾವು ಕನ್ಫರ್ಮ್ ಆಗಿ ಬಂದೇ ಇಷ್ಟು ಹತ್ರ ಇದೆ, ನಾವು ಬಂದು ನೋಡ್ತೀವಿ ಇನ್ನೂ ಅಂತಾನೆ ಅನ್ಕೊಂಡಿರ್ಲಿಲ್ಲ. ದೇವ್ರ ದಯೆ ನಾವು ಇಲ್ಲಿ ಬಂದಿದ್ದೀವಿ, ಇನ್ನೂ ಮುಂದೆ ನಾವು ಸಪೋರ್ಟ್ ಮಾಡ್ಬೇಕು ಅನ್ಕೊಂಡಿದೀವಿ. ನಮ್ಗೆ ಇಷ್ಟೊಂದು ಚೇಂಜಸ್ ಆಗಿದೆ. ಆಲ್ರೆಡಿ ನಾನ್ ಸ್ಟಾರ್ಟ್ ಮಾಡಿದೆ, ನಮ್ಮ ಹಸ್ಬೆಂಡ್ ಸ್ಟಾರ್ಟ್ ಮಾಡೋದು ತಗೊಳ್ಳೋಕ್ಕೆ. ಮತ್ತೆ ಈಗ 1 ಮಂತ್ ತಮ್ಮ ನನಗೂ ಬೇಕು, ನನಗೂ ಆರ್ಡರ್ ಮಾಡ್ಬೋದು, ನಾವು ಚೆನ್ನಾಗಿ ತಗೊಂಡು ಈಗ ನೀವು ಅವ್ರು ನೋಡೋದೇ ಒಂದು ಖುಷಿ ಅಂತ ಅಲ್ಲಿಂದ ಬಂದಿದ್ದೀನಿ. ಮಾಡಿ ಸೆಕೆಂಡ್ರಿ ತಗೊಳ್ತಾ ಇದೀವಿ. ಅದು ಇವರಿಂದ ಬರ್ತಾ ಇದೀವಿ ಇಲ್ವಾ ನನಗಂತೂ ಗೊತ್ತಿಲ್ಲ. ಯೂಟ್ಯೂಬ್ ಎಲ್ಲ ಖಂಡಿತ ಹೇಳ್ತಾ ಇದ್ರು ಹ್ಯಾಂಡ್ ಮೇಡ್ ಇತ್ಲಾವು ಇದು ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂತ ಹೇಳೋರು. ಅವರೇ ನ್ಯಾಚುರಲ್ ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ರ ಪ್ರಾಡಕ್ಟ್ಸ್ ಇಂದ ನ್ಯಾಚುರಲ್ ಆಗಿ ತಗೊಂಡ್ರೆ ನಾವು ನ್ಯಾಚುರಲ್ ಆಗಿ ಇರ್ಬೋದು ಅಂತ ಒಂದು ಅನಿಸಿಕೆ ಇಟ್ಕೊಂಡು ಮೊದಲು ಅವ್ರು ನೋಡೋದೇ ಒಂದು ಖುಷಿ ಅಂತ ಅಲ್ಲಿಂದ ಇರೋರು. ಆನಿವರ್ಸರಿಗೆ ನಿಮ್ದೊಂದು ಗುಡ್ ನ್ಯೂಸ್ ಬರ್ಬೇಕು. ಹೌದು, ಅದೇ ನನ್ನ ಉದ್ದೇಶ ಕೂಡ. ಖಂಡಿತ ಮದುವೆ ಆಗಿ ಇನ್ನೂ ಕನ್ಸೀವ್ ಆಗಿಲ್ಲ. ಅದು ನನಗೆ ತುಂಬಾ ಬೇಜಾರಿದೆ. ತುಂಬಾ ಜನ ರಿವ್ಯೂ ಕೊಟ್ಟಿದ್ದಾರೆ, ತಗೊಂಡು ಇಷ್ಟೆಲ್ಲ ನನಗೆ ಇಷ್ಟೆಲ್ಲ ಚೇಂಜಸ್ ಆಗಿದೆ, ಇನ್ನು ಮುಂದೆ ಆ ಗುಡ್ ನ್ಯೂಸ್ ಬರುತ್ತೆ ಅಂತ ಅದಕ್ಕೋಸ್ಕರ ಖಂಡಿತ ಬರುತ್ತೆ, ಖಂಡಿತ ಬರುತ್ತೆ. ಭಗವಂತನ ಆಶೀರ್ವಾದ ಖಂಡಿತ ನಿಮ್ಮ ಮೇಲೆ ಇರುತ್ತೆ. ಅಂಡ್ ಖುಷಿ ಆಯ್ತು. ಇವರ ಆಂಕರಿಂಗ್ ಮಾಡ್ಬೋದು, ಆ ಲೆವೆಲಿಗೆ ಮಾತಾಡ್ತಾರೆ ಇವರು. ಎಷ್ಟು ನಾನ್ ಸ್ಟಾಪ್ ಆಗಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಲ್ವಾ. ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಉದ್ದೇಶ ಇಟ್ಕೊಂಡಿದ್ದಾರೆ ಪಾಪ. ಶಿ ವಾಸ್ ಎಕ್ಸ್ಪೆಕ್ಟಿಂಗ್, ಅದೇ ಹೇಳ್ತಾ ಇದ್ರು. ಖಂಡಿತ ಆಗುತ್ತೆ, ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಕೊಡಿ, ನಾನು 6 ಮಂತಿಂದ ತಗೊಳ್ತಾ ಇದ್ದೀನಿ ಮಾಲ್ಟಾ. ಆಲ್ ಪಾಸಿಟಿವ್ ಫೀಡ್ಬ್ಯಾಕ್ಸ್ ನನ್ನ ರಿಲೇಟಿವ್ಸಿಗೂ ಕೊಡ್ತಾ ಇದ್ದೆ, ಅಂದರೆ ರೆಫರ್ ಮಾಡಿದ್ದೀನಿ. ನಮ್ಮ ಮನೆಗೆ ಬಂದವರಿಗೆಲ್ಲರಿಗೂ ಟೇಸ್ಟ್ ಮಾಡಿಸ್ತೀನಿ. ಅಯ್ಯೋ ಹೌದಾ, ಥ್ಯಾಂಕ್ ಯು. ಅವರಿಗೆಲ್ಲ ಮೆನೋಪೋಸಿಂದೆಲ್ಲ ಇಶ್ಯೂಸ್ ಎಲ್ಲ ಇತ್ತು, ಅಂದರೆ ನೀ ಪೇನ್ಸ್ ಅದೆಲ್ಲ ಚೆನ್ನಾಗಾಗಿದೆ. ದೇ ಆರ್ ಆಲ್ ಹೆಲ್ದಿ. ವೆಯ್ಟ್ ಲಾಸ್ ಆಗಿದೆ ಅವರಿಗೂ. ನಮ್ಮ ಮನೇಲಿ ನಾನು ಹಸ್ಬೆಂಡ್ ಕುಡಿತೀವಿ. ಮಗ ಒಂದೊಂದು ಸರಿ ಟೇಸ್ಟ್ ಮಾಡ್ತಾನೆ, ಅಲ್ಲಿದ್ದಾನೆ ಫೋಟೋ ತೆಗೆದುಕೊಂಡು. ಒಂದೊಂದು ಸರಿ ಅವನನ್ನು ಟೇಸ್ಟ್ ಮಾಡ್ತಾನೆ. ಇವತ್ತವರೆಗೆ ಬರೋಕ್ಕಾಗಿಲ್ಲ. ಹೌದಾ, ಅಯ್ಯೋ ಥ್ಯಾಂಕ್ ಯು. ನೀವಾದರೂ ಬಂದಿದ್ದೀರಲ್ಲ, ಅಯ್ಯೋ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಡೂಯಿಂಗ್ ದ ಗುಡ್ ವರ್ಕ್. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಡೆಫಿನೆಟ್ಲಿ. ಥ್ಯಾಂಕ್ ಯು. ಗಿಫ್ಟ್ ಅಂತ ಅಲ್ಲಿ ಕೆಳಗೆ ಕೂತಿದ್ದೀರಲ್ಲ, ಮಾಡ್ಬೋದಾ ನೀವು? ಅಯ್ಯೋ ಥ್ಯಾಂಕ್ ಯು ಸೋ ಮಚ್. ಗಿಫ್ಟ್ ಎಲ್ಲ ತಂದಿದ್ದಾರೆ. ಇಟ್ಸ್ ಓಕೆ. ನೀವು ಬಂದಿರೋದೇ ಒಂದು ಗಿಫ್ಟು ನನಗೆ. ಸೊ ಇನ್ನೂ ಎಷ್ಟು ಜನ ಬರಬೇಕಾಗಿತ್ತು. ನಾವು ಕಸ್ಟಮರ್ ತುಂಬ ಅಂದರೆ ತುಂಬ ಜನ ಇದ್ದಾರೆ. ಬಟ್ ಏನಕ್ಕೆ ಅಂದರೆ ನನಗೆ ಬೇರೆ ಕಡೆಯಿಂದ ಬೇರೆ ಊರಿಂದ ಕರೆಸಿ, ಈಗ ಮಳೆಗಾಲ ಬೇರೆ, ಅವರಿಗೆಲ್ಲ ಪ್ರಾಬ್ಲಮ್ ಆಗಬಾರ್ದು ಅಂತ ನಮ್ಮ ಬೆಂಗಳೂರು ಇಲ್ಲಿ ಸರೌಂಡಿಂಗಲ್ಲಿ ಯಾರ್ಯಾರು ಹತ್ತಿರವಾಗಿದ್ದಾರೋ ಅವ್ರಿಗೆ ಈಸಿ ಆಗಲಿ ಬರೋದಕ್ಕೆ ಅಂತ ಕರೆದಿರೋದು. ಇನ್ನು ನೆಕ್ಸ್ಟು ಭಗವಂತ ಆಶೀರ್ವಾದ ಇದ್ದರೆ ಎಲ್ಲರೂ ಮೀಟ್ ಮಾಡೋ ಅವಕಾಶ ಮುಂದೆ ಬರಲಿ ಅಂತ ಬೇಡ್ಕೊಳ್ತೀನಿ. ಥ್ಯಾಂಕ್ ಯು. ರಿಮೈಂಡರ್ ಮೆಸೇಜಸ್ ಇನ್ ಬಿಟ್ವೀನ್. ನಿನ್ನೆ ವಾಯ್ಸ್ ನೋಟ್ ಎಲ್ಲ ನೋಡಿ ಐ ಕುಡಂಟ್ ಸ್ಟಾಪ್. ನನ್ನ ಫ್ರೆಂಡನ್ನು ಕರ್ಸ್ಕೊಂಡು ಬಂದಿದ್ದೀನಿ. ಅಯ್ಯೋ ಖುಷಿ ಆಯಿತು ನಿಜವಾಗ್ಲೂ. ನಾನು ಮಾಡ್ತಿರೋ ಕೆಲಸಕ್ಕೆ ಇನ್ನ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಇದೊಂದು ಬೂಸ್ಟ್ ಆಯಿತು. ಮನೆಯಲ್ಲಿರೋದು ಅವಳಿಗೂ ನಾನು ಇದನ್ನ ಕಳಿಸ್ಕೊಟ್ಟಿದ್ದೀನಿ. ಒಂದ್ಸಾರಿ ಇಮಿಡಿಯೇಟ್ ಆಗಿ ಕಳಿಸ್ಕೊಡಿ ಅಂತಾಗ ನೀವು ನಿಮ್ಮ ಟೀಮ್ ವಾಸ್ ವೆರಿ ಮಚ್ ಸಪೋರ್ಟಿವ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಥ್ಯಾಂಕ್ ಯು ಮೇಡಮ್. ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಾನೇನು ಮಾಡ್ತೀನೋ ನಿಮಗೆ ಕೊಡ್ತೀನಿ, ನಿಮಗೇನು ಕೊಡ್ತೀನೋ ಅದನ್ನೇ ನಾನು ಕುಡಿಯೋದು. ಸೊ ಅಷ್ಟು ಶೋರ್ ಮಾಡಬಲ್ಲೆ ಅಷ್ಟೇ ನಾನು. ಊಟ ಪ್ರತಿಯೊಬ್ಬರು ಮಾಡಬೇಕು. ನಿಮ್ದ್ರಲ್ಲಿ ಯಾರು ಮಾಡಲಿಲ್ಲ ಅಂದ್ರೂ ನಮ್ಗೆ ಯಾರಾದ್ರೂ ಹೇಳಿದ್ರೆ ನಾವು ಊಟ ಮಾಡಲ್ಲ. ಯಾಕಂದ್ರೆ ನಾವು ಬೆಳಗ್ಗೆನೂ ಇದು ತಿಂದಿರ್ಲಿಲ್ಲ, ಲಾಸ್ಟಿಗೆ ತಿಂದಿವಿ ನಾವು. ನೀವು ಯಾರಾದ್ರೂ ಊಟ ಮಾಡಬೇಕಿಲ್ಲ ಹೋದ್ರೆ ನಾವು ಊಟ ಮಾಡಲ್ಲ, ಪ್ರಾಮಿಸ್. ಹೌದು, ಮುಂದೆ ಒಳ್ಳೆ ಪ್ರಾಡಕ್ಟ್ ಬರುತ್ತೆ. ಒಂದು ಒಳ್ಳೆ ರೀತಿಯಲ್ಲಿ ಪ್ಯೂರಿಟಿಯಿಂದ ಮಾಡಬೇಕಂದ್ರೆ ಖರ್ಚು ಜಾಸ್ತಿ. ನನಗೆ ಹೆಂಗೆ ಪ್ರೈಸ್ ಇಡೋದು ಅಂತಲೇ ಗೊತ್ತಾಗಲ್ಲ. ನನಗೆ ಎಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೂ ತಲುಪಬೇಕು ನನ್ನ ಪ್ರಾಡಕ್ಟು ಅಂತ ನನ್ನ ತಲೆಯಲ್ಲಿರುತ್ತೆ. ಆದರೆ ನಾವು ಒಂದು ಒಳ್ಳೆ ರೀತಿಲಿ ಮಾಡೋಕ್ಕೆ ಹೋದಾಗ, ಎಲ್ಲ ಒಂದು ಆರ್ಗ್ಯಾನಿಕ್ಕಾಗಿ ಮಾಡೋಕ್ಕೆ ಹೋದಾಗ ಅದು ಬೆಲೆ ಜಾಸ್ತಿ ಆಗುತ್ತೆ. ಸೊ ಈ ಥರ ಎಲ್ಲ ಕನ್ಫ್ಯೂಷನ್ನಲ್ಲಿ ಈ ಥರ ಎಲ್ಲ ಕಷ್ಟಗಳನ್ನ ಇಟ್ಕೊಂಡು ಥಿಂಕ್ ಮಾಡಿ ಈಗ ಹೇಳಲ್ಲ, ನೀವೇ ಹೇಳಬೇಕು ಏನಂತ.